ಇದು ಏನು? P naught minus x. So K is equals to ನಮ್ಗೆ ಫಾರ್ಮುಲಾ 1 by D ln P naught divided by P naught minus x. So K is equals to 1 by D ln P naught divided by P naught minus x ಅಂದ್ರೆ ಏನು? 3P naught minus PT divided by 2. ಅಲ್ರಿ P naught PT ಒಳಗ ಯಾಕೆ ತಗೊಂಡ್ಬರ್ಬೇಕು ಅಂದ್ರೆ ಕ್ವಶನ್ ಏನ್ ಹೇಳ ನೋಡ್ರಿ. ಕ್ವಶನ್ ಓದ್ರಿ ಪಟ್ಟ. In terms of P naught and PT ಅಂತ ಹೇಳಿಲ್ಲ. ಮತ್ತೆ ಅವ ಟರ್ಮ್ಸ್ ಯೂಸ್ ಮಾಡ್ಬೇಕು ನಾವಿಲ್ಲಿ. ಅದಕ್ಕೆ ಅವ್ರನ್ನ ಯೂಸ್ ಮಾಡಿ ಇಲ್ಲ ಎಕ್ಸ್ ಸೈಡ್ ಇದ್ದಿಲ್ಲ. ಇಲ್ಲಿ ಲಕ್ಷ ಕೊಡ್ರಿ. ಇಲ್ಲೈತೆ ಅಸಲಿ ಮಜಾ. ಏನು? Denominator of the denominator goes to the numerator. K is equals to 1 by T ln 2P naught divided by 3P naught minus PT. Option C. Option C is correct? Yes, sir. Stood under? Understood, sir. Okay. Next question. You write this down. Rotan na? Yes, sir. Ishtalje rotan na? Yaar ಬರ್ಕೋಬೇಕು ಇನ್ನು? ಎಲ್ಲ ಬರ್ಕೊಂಡ್ರಿ? Yes, sir. ಒಂದಿಷ್ಟು ಮನೆ ಅಂತ ಪಾಸ್ ಮಾಡಿ. Next question ಏನು? ಓದ್ರಿ. For the reaction A plus 2A plus B gives C plus D. If rate of consumption of A is 0.1 mole per liter per second, the rate of production of C is very simple question. Yes, sir. Correct answer ಏನು? Option C, 0.05 mole per liter per second. We'll solve this together. Yes, sir. R is equals to it. Plus 1 by 2. Minus 1 by 2 dA by dt is equals to. ಹೇಳ್ತಿರೋ ಏನ್ ಮನೆಗೆ ಹೋಗ್ಲೋ? ಸರ್ ಆಗಲೇ ಹೇಳಿ ಮನೆಗೆ ಹೋಗೋದು. ಮೈನಸ್ ಯಾಕ? ಇದು ಪ್ರಾಡಕ್ಟ್. ಎಲ್ಲರೂ ಊಟ್ರಿ ಹೇಳ್ತೀರಿ ಹೋಗ್ರಿ. IPL ಬಗ್ಗೆ ಮಾತಾಡಂಗ್ ನೋಡಿ ಹೇಳಿಲ್ಲ ಬೇಡ. ಇದು ಮೈನಸ್ ಪ್ಲಸ್ ಮೈನಸ್ 1 by 2 1 by 4 ಇಂದ ಬರಲ್ಲ ನೀವು ಬೇಕಾದ್ರೆ ಬರ್ರಿ, ಅದು ತಪ್ಪಾಗುತ್ತೆ. ಇಸ್ ಈಕ್ವಲ್ಸ್ ಟು ಪ್ಲಸ್ dC by dt is equals to plus dd by dt. ಈಗ ರೇಟ್ is equals to ಇವೆಲ್ಲ ಬರ್ದಿ ನಾವು, ಇವೆಲ್ಲ ಬರೆಯೋದು ನಮ್ಗೆ ಆಲ್ರೆಡಿ ಗೊತ್ತು. ಈಗ ಅವರು ಯಾವ್ದ್ರದ್ದು ಎದ್ರದ್ದು ರಿಲೇಷನ್ ಕೇಳ್ಯಾರ? A and C ನೋಡು ಕೇಳ್ಯಾರ. ಸೊ ಇದನ್ನ ಈಕ್ವೇಟ್ ಮಾಡ್ಕೋಬೇಕು. ಇದನ್ನ ಕೇಳ್ಯಾರಲ್ಲ, ಅದಕ್ಕೆ ಅದನ್ನ ನಾನು LHS ಅಂತ ಬರ್ಬಿಡ್ತೀನಿ. dC by dt is equals to minus half dA by dt. ಲಕ್ಷ ಕೊಡ್ರಿ ಇಲ್ಲೇ. ಇದನ್ನ ನಾನು ಹೆಂಗ್ ಬರೀಬಹುದು? dC by dt is equals to half minus dA by dt ಬರೀಬಹುದು. ಹಿಂಗ್ ಬರೆದ್ರು ಒಂದ, ಹಿಂಗ್ ಬರೆದ್ರು ಒಂದ. ಹಿಂಗ್ ಯಾಕೆ ಬರ್ದಿ ಅಂತಂದ್ರೆ ಇದೇನಿದೆ? ರೇಟ್ ಆಫ್ ಕನ್ಸಂಪ್ಷನ್ ಆಫ್ ಎ, ಹೌದಲ್ಲ? ಇದೇನು? ರೇಟ್ ಆಫ್ ಫಾರ್ಮೇಶನ್ ಆಫ್ ಸಿ, ಅವ್ರೇನ ರೇಟ್ ಆಫ್ ಪ್ರೊಡಕ್ಷನ್ ಅಂದಾರ. ಎರಡು ಒಂದ ಇಲ್ಲ. ಸೊ ಇದನ್ನ ಕೇಳ್ಯಾರ, ಇದನ್ನ ಕೊಟ್ಟಾರ, ಅದನ್ನ ಮಾಡ್ಬಿಟ್ರ ಹಾಫ್ ಇಂಟು ಕೊಟ್ಟಾರ. ಇಲ್ಲಿಂದ ಇನ್ನ ಕೇಳ್ಯಾರ ರೇಟ್ ಆಫ್ ಪ್ರೊಡಕ್ಷನ್ ಆಫ್ ಸಿ ಕೇಳ್ಯಾರಿಲ್ಲ ಅವ್ರು. ಇದನ್ನ ಮೇಲೆ ಹೇಳ್ರಿ. 0.1 divided by 2 is 0.05 mole per liter per second or minute? Mole per liter per second.
ವೆರಿ ಸಿಂಪಲ್ ಇತ್ತಿದ. ಥಿಯರಿ ಕ್ವಶನ್ ಇದ್ದಂಗೆ ಇತ್ತು. ಥಿಯರಿ ಪರ್ಫೆಕ್ಟ್ ಬರ್ತೈತಂದ್ರ 10-15 ಸೆಕೆಂಡ್ ಸಾಲ್ವ್ ಮಾಡ್ಬೋದು. ಆಮೇಲೆ ಇನ್ನೊಂದು ಕೇಳಿ, ಲಕ್ಷ ಕೊಡ್ರಿ. ಕಾಂಪಿಟೇಟಿವ್ ಎಕ್ಸಾಮ್ ಯಾವ್ದಾರ ಇರ್ಲಿ, ಅದು ಯಾವ್ದಾರ ಇರ್ಲಿ, ಕರ್ನಾಟಕ CET ಇರ್ಲಿ, JEE ಇರ್ಲಿ, ನೀಟ್ ಇರ್ಲಿ, ಇನ್ನೊಂದು ಯಾವ್ದಾರ ಇರ್ಲಿ, ಹೆಂಗ್ ರೂಲ್ಸ್ ಇರ್ತಾವ ಗೊತ್ತನ್ರಿ? ಕ್ವಶನ್ ಪೇಪರ್ ಸೆಟರ್ಸ್ ಗೆ ಮಿನಿಮಮ್ ಅವ್ರ ಒಂದು 20-30% ಆಫ್ ಕ್ವಶನ್ಸ್ ಅಂದ್ರ ಕರ್ನಾಟಕ CET ನಾವು ಕನ್ಸಿಡರ್ ಮಾಡಿದ್ರ 60 15ರಿಂದ 20 ಅವ್ರ ಮಿನಿಮಮ್ ಎಂತ ಕ್ವಶನ್ಸ್ ಸೆಟ್ ಮಾಡ್ಬೇಕಂದ್ರ ಫ್ಯಾಕ್ಟ್ ಬೇಸ್ಡ್ ಕ್ವಶನ್ ಸೆಟ್ ಮಾಡ್ಬೇಕು. ಅಂದ್ರೆ ನೋಡಿದ್ರು ನೀವು 5 ಸೆಕೆಂಡ್ ಆನ್ಸರ್ ಮಾಡಕ್ ಬಂದಿರ್ಬೇಕು. ಯು ಐದರ್ ನೋ ಇಟ್ ಆರ್ ಯು ಡೋಂಟ್ ನೋ ಇಟ್. ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದಿರಂಗಿಲ್ಲ. ಅರ್ಥ ಆಗ್ತದೆ? ಈಗ ಇದು ಕ್ಯಾಲ್ಕುಲೇಷನ್ ಇತ್ತು ಬಟ್ ಲಘು ಮುಗಿತಿಲ್ಲ. ಈಗ ಹಿಂಗಿತ್ತು ಅನ್ಕೋರಿ, ವಾಟ್ ಈಸ್ ದ ಯೂನಿಟ್ ಆಫ್ ಕೆ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್? ನಾಲ್ಕು ಆಪ್ಷನ್ ಕೊಟ್ಟ. ವಾಟ್ ಇಸ್ ದ ಯೂನಿಟ್ ಆಫ್ ಕೆ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್? ಪರ್ ಸೆಕೆಂಡ್. ಇದನ್ನ ನಿಮ್ಮ ಆನ್ಸರ್ ಮಾಡಕ್ಕೆ ಎಷ್ಟು ಬೇಕು? 5 ಸೆಕೆಂಡ್ ಮ್ಯಾಕ್ಸಿಮಮ್ ಸಾಕು. ಬಹಳ ಅದ 5 ಸೆಕೆಂಡ್ ಅಂದ್ರೆ ನೀವು ಒಂದು ಕ್ವಶನ್ 1 ನಿಮಿಷ ಅಂತಿದ್ರೆ ಅಲ್ಲಿ 55 ಸೆಕೆಂಡ್ ನಿಮ್ಗೆ ಉಳಿದಿಲ್ಲ. ಹಂಗ ಮಿನಿಮಮ್ 15 ಕ್ವಶನ್ ಇರ್ತಾವ. ಆ 55 ಸೆಕೆಂಡ್ ನೀವು ಪ್ರತಿ ಕ್ವಶನ್ ಉಳಿಸ್ತಿರಲ್ಲ, ಅದನ್ನ ಇಂತ ಕ್ಯಾಲ್ಕುಲೇಷನ್ ಕ್ವಶನ್ಸ್ ಇನ್ವೆಸ್ಟ್ ಮಾಡ್ಬೇಕು. ಅರ್ಥ ಆಗೈತಿ? ಇದು ಸ್ಮಾರ್ಟ್ ಎಕ್ಸಾಮ್ ನೀವು ಬರೆದ್ರೆ, ಸ್ಮಾರ್ಟ್ಲಿ ಬರೆದ್ರೆ ಅಂದ್ರ ಮಸ್ತ್ ಪ್ರಿಪರೇಷನ್. ನನಗೆ ಹೇಳ್ತಿದ್ದೆ 120% ಪ್ರಿಪರೇಷನ್, ನಥಿಂಗ್ ಟು ಲೂಸ್ ಆಟಿಟ್ಯೂಡ್ ಅಂಡ್ ಸ್ಮಾರ್ಟ್ ಹ್ಯಾಂಡ್ಲಿಂಗ್ ಆಫ್ ಯುವರ್ ಎಕ್ಸಾಮ್ಸ್. ಇಂಥವು ಫ್ಯಾಕ್ಟ್ ಬೇಸ್ಡ್ ಇತ್ತು ಬಟನ್ ಮುಗಿಸ್ಬಿಡೋದು, ಅವನ್ನೆಲ್ಲ ಟೈಮ್ ಕ್ಯಾಲ್ಕುಲೇಷನ್ಸ್ ಇನ್ವೆಸ್ಟ್ ಮಾಡೋದು. ಇವನ್ನೆಲ್ಲ ನೀವು ಈಗಿಂದನ ಪ್ರಾಕ್ಟೀಸ್ ಮಾಡ್ಕೊಂತ ಹೋದ್ರಿ ಅಂದ್ರೆ ಅಲ್ಲೇ ನೀವು ಇಂಪ್ಲಿಮೆಂಟ್ ಮಾಡಕ್ಕಾಗತ್ತೆ. ಒಮ್ಮಿದೊಮ್ಮಿಲೆ ಆ ಎಕ್ಸಾಮ್ ಬಂದಾಗ ಮಾಡಕ ಆಗಂಗಿಲ್ಲ. ಸೊ ಇಲ್ಲಿ ಅಲಾಂಗ್ ವಿತ್ ಮೈ ಕ್ವಶನ್ಸ್ ಯು ಹ್ಯಾವ್ ಟು ಸಾಲ್ವ್ ಲಾಟ್ ಆಫ್ ಕ್ವಶನ್ಸ್ ಆನ್ ಯುವರ್ ಓನ್. ಇದನ್ನು ನಾನು ನಿನ್ನ ಹೇಳಿ, ನಿಮ್ ಕಡೆ ಯಾವ ಸೋರ್ಸ್ ಇಲ್ಲ ಅಂದ್ರೂ 5B ಅಂತ ಇದು ಬೇಸ್ಡ್, ಅದ್ರಾಗ ಕ್ವಶನ್ಸ್ ಮಾಡ್ರಿ. ಮಾಡಕತ್ತೀರೇನ್ರಿ? ಯಾರ್ಯಾರು ಮಾಡಕತ್ತಿಲ್ಲ, ಬರೀ ಇಷ್ಟು ಕ್ವಶನ್ಸ್ ಮೇಲೆ ಡಿಪೆಂಡ್ ಆಗ್ಬೇಡಿ. ಇಷ್ಟು ಕ್ವಶನ್ಸ್ ಮೇಲೆ ಡಿಪೆಂಡ್ ಆದ್ರೆ ಆಕ್ಚುಲಿ ಇಟ್ ಇಸ್ ಇನಫ್. ಬಟ್ ನಾ ಸ್ಟ್ಯಾಂಡರ್ಡ್ ಕ್ವಶನ್ಸ್ ಮಾಡಕತ್ತೀನಿ, ಆದ್ರ ನಾ ಮಾಡಕತ್ತೀನಿ, ಹೌದಿಲ್ಲ? ನೀವು ಮಾಡಕತ್ತೀರಿ ಬಟ್ ಕಂಪ್ಲೀಟ್ಲಿ ಆನ್ ಯುವರ್ ಓನ್ ಮಾಡಕತ್ತಿಲ್ಲ. ನಾ ಹೆಲ್ಪ್ ಮಾಡಕತ್ತೀನಿಲ್ಲ, ನಾ ಸೊಲ್ಯೂಷನ್ ಕೊಡತ್ತೀನಿ, ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕತ್ತೀನಿ. ಹಿಂಗ ಒಂದಿಷ್ಟು ನಾನಂತೂ ಮಾಡೇ ಮಾಡ್ತೀನಿ, ಡೆಫಿನೆಟ್ಲಿ ಕಂಟಿನ್ಯೂ ಮಾಡ್ತೀನಿ. ನೀವು ಇನ್ನು ಸ್ವಲ್ಪ ಕ್ವಶನ್ಸ್ ಆನ್ ಯುವರ್ ಓನ್ ಟೈಮ್ ಹಚ್ಚಿ ಮನೆಯಾಗ ಮಾಡ್ಬೇಕು. ಅರ್ಥ ಆಗತೈತಿ? ಅರ್ಥ ಆಗತ್ತಿಲ್ಲ? ಇಫ್ ಯುವರ್ ಏಮ್ ಇಸ್ ಟು ಗೆಟ್ ಹೈ ರ್ಯಾಂಕ್ಸ್, very good ranks in your respective competitive exams, you have to work hard and you have to work smart. Working smart is one example. ಇದು ಸಣ್ಣ ಕ್ವಶನ್ ಗೊತ್ತಿದ್ದು ಪಟ್ಟನ್ ಮುಗಿಸ್ಬಿಡ್ಬೇಕಲ್ಲ. ನಾ ಒಂದು ಕ್ವಶನ್ 1 ನಿಮಿಷ ಕೊಟ್ಟಾರ, ನಾ ಇದು ಪೂರ 1 ನಿಮಿಷ ಹಂಗ ಇದ್ದೇ ಇರ್ತಾವ್ರಿ. ಹಂಗ ಅದನ್ನ ರೂಲ್ಸ್ ಅನ್ನ ಅವರು ಫಾಲೋ ಮಾಡ್ಲಾರ್ದ ಕ್ವಶನ್ ಪೇಪರ್ ಸೆಟ್ ಮಾಡಕ್ ಬರಂಗಿಲ್ಲ. ಇಷ್ಟನ್ನ ಫ್ಯಾಕ್ಟ್ ಬೇಸ್ಡ್ ಇಡಬೇಕು, ನಮ್ಮ ರೂಲ್ಸ್ ಅದಾವ. ಸೊ ನಿಮ್ಗೆ ಎಕ್ಸ್ಟ್ರಾ ಟೈಮ್ ಇಂಥವಕ್ಕ ಅಥವಾ ಇನ್ನೂ ಮೋರ್ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಗೆ ಸಿಗ್ತಾವ. ಸೊ ನೀವು ಹೆಂಗ್ ಅದನ್ನ ಹ್ಯಾಂಡಲ್ ಮಾಡ್ತೀರಿ ಅದನ್ನು ನೀವು ಈಗಿನ ಪ್ರಾಕ್ಟೀಸ್ ಮಾಡ್ಬೇಕು. ಏನ್ ಮಾಡ್ಬೇಕು? ಪಟ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ತಗೋಬೇಕು. ಎಲ್ಲ ಸಿಗ್ತಾವ ಆನ್ಲೈನ್, ಹೌದಿಲ್ಲ? ಹೌದಿಲ್ರಿ? ಸಿಗ್ತಾವ. ಪಟ ಸಾಲ್ವ್ ಮಾಡೋ ಸ್ಟಾರ್ಟ್ ಮಾಡ್ಬೇಕು. ಸರ್ ನಾವು ಆ ಚಾಪ್ಟರ್ ನಮ್ಗೆ ನೆನಪಿಲ್ಲಲ್ಲ, ಈ ಚಾಪ್ಟರ್ ಅದಕ್ಕಾಗಿ ಹೇಳಿ ಮನೆ ಟೈಮ್ ಟೇಬಲ್ ಏನ್ ಹೇಳಿದ ನಿಮ್ಗೆ ಎಲ್ಲ ಟೈಮ್ ಟೇಬಲ್ ಆಮೇಲೆ ಲಿಸ್ಟ್ ಮಾಡ್ರಿ. ಯಾವ ಚಾಪ್ಟರ್ ನೀವು ಸ್ಟ್ರಾಂಗ್ ಇದೀರಿ, ಅದ್ರಾಗ ನೀವು ವೀಕ್ ಅದೀರಿ, ಅವ್ನ ಈಗ ಮಾಡ್ರಿ. ಚಂದಕ್ಕೆ ಹೇಳಿಲ್ಲ ಅವನ್ನ ಎಲ್ಲ ನಾ ಸಿಂಕ್ರನೈಸೇಷನ್ ಮಾಡಿ ಟೈಮ್ ಟೇಬಲ್ ಸೆಟ್ ಮಾಡ್ಕೊಟ್ಟಿನಿ. ನಿಮ್ಗೆ ಪರ್ಫೆಕ್ಟ್ ಫಾಲೋ ಮಾಡ್ರಿ, ಮಸ್ತ್ ರಿಸಲ್ಟ್ ತೆಗಿಬಹುದು. ಎಫರ್ಟ್ ಹಾಕ್ತಿರಿಲ್ಲ? ಜೋರಾಗಿ ಹಾಕ್ತಿರಿಲ್ಲ? ಬರೇ ಇದು ಮಾತನಾಗ ಉಳಿಬಾರ್ದು, ಇಂಪ್ಲಿಮೆಂಟ್ ಆಗ್ಬೇಕು. ಓಕೆ, ಇನ್ನೆಷ್ಟು ಕ್ವಶನ್ ನೋಡ್ದಾವ್? ಮುಗಿಸ್ಬಿಡೋಣ. ನೆಕ್ಸ್ಟ್ ಕ್ವಶನ್ ಯಾವುದು? ಇದು ಒಂದು ಸ್ವಲ್ಪ ನಿಮ್ಗೆ ಡಿಫಿಕಲ್ಟ್ ಅನ್ಸುತ್ತಲ್ರಿ. ಓಕೆ, ಕ್ವಶನ್ ಏನೇ ಸ್ವಲ್ಪ ಓದು ಅಭಿನವ್. Half-life of radium is 1580 years. 1 second, 1580 years. ಇದರದು ರೇಡಿಯಂ. ಇಟ್ಸ್ average life ಎಷ್ಟು? ಇಷ್ಟ ಆಯ್ತು ಕ್ವಶನ್, ಹೌದು? ಲಕ್ಷ ಕೊಡ್ಬೇಕು ಎಲ್ಲರೂ. ಇದು ನಿಮ್ಗೆ ಸ್ವಲ್ಪ ಹೊಸ ಟಾಪಿಕ್. ಇದನ್ನ ಯಾಕೆ ನಾನು ಹೇಳಿದ್ರೆ ಥಿಯರಿ ಒಳಗೆ ಇಲ್ಲ ಸಿಲೆಬಸ್.
ಮತ್ತೆ ಥಿಯರಿ ಒಳಗೆ ಇಲ್ಲ ಅಂತ ಯಾಕೆ ಹೇಳ್ತಾರ? ಅವನ್ ಮುನ್ಸನ ಮಾಡ್ತಾನೆ. ನನಗೆ ಕೇಳಿದ್ರ ಅಥವಾ ಯಾರ ಸೆನ್ಸಿಬಲ್ ಇದ್ದವ್ ಕೇಳಿದ್ರ ನೀವು ಎಷ್ಟು ಟಫ್ ಸೆಟ್ ಮಾಡ್ರಿ ಕ್ವಶನ್ ಪೇಪರ್, ಬಟ್ ಥಿಯರಿ ಒಳಗೆ ಇದ್ದಿದ್ದನ್ನ ಸೆಟ್ ಮಾಡ್ರಿ. ಹೌದಿಲ್ಲ? ಇರ್ಲಾರ್ದದನ್ನೇ ಆಗ್ತದೆ ಅಂದ್ರು ಇಂಥವು ಮುನ್ಸನ ಮಾಡ್ತಾರ, ಮಾಡ್ಲವ್. ಸೊ ನಾವೆಲ್ಲದಕ್ಕೂ ಆದಷ್ಟು ಪ್ರಿಪೇರ್ ಇರ್ಬೇಕು. ಸೊ ಇದ್ರದ್ದು ನಾನು ಅವರೇಜ್ ಲೈಫ್ ಅಂದ್ರೆ ಏನು ಇವೆಲ್ಲ ಸ್ವಲ್ಪ ಹೇಳ್ತೀನಿ. ಈ ಕ್ವಶನ್ ಏನ್ ಆನ್ಸರ್ ಮಾಡಕ್ ಬೇಕಲ್ಲ ಹೇಳ್ತೀನಿ, ಲಕ್ಷ ಕೊಡ್ರಿ. ಇದು ನಿಮ್ ಪಾಯಿಂಟ್ ತಲೆಗೆ ಇಟ್ಕೋರಿ, ಬೇಕಂದ್ರೆ ಬರ್ಕೊಂಡ್ಬಿಡ್ರಿ. ಯಾವ ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸಸ್ ಇರ್ತಾವಲ್ಲ, ರೇಡಿಯಂ ಇಸ್ ಅನ್ ಎಕ್ಸಾಂಪಲ್ ಫಾರ್ ರೇಡಿಯೋ ಆಕ್ಟಿವ್. ಗಿವ್ ಸಮ್ ಅದರ್ ಎಕ್ಸಾಂಪಲ್ಸ್. ಯುರೇನಿಯಂ ಮತ್ತು ಪ್ಲೂಟೋನಿಯಂ ಮತ್ತು ಇವು ಅದಾವಲ್ಲ ಒಂದಿಷ್ಟು, ಅನ್ಹೆಕ್ಸಿಯಂ ಅವು ಒಂದಿಷ್ಟು ಅದ ನೋಡ್ರಿ ಕೆಳಗ ಎಫ್ ಬ್ಲಾಕ್ನಾಗ. ಅಲ್ಲಿ ಎಫ್ ಬ್ಲಾಕ್ನಾಗ ಮತ್ತೆ ಬಿ ಬ್ಲಾಕ್ನಾಗ ಒಂದು ಕೆಳಗದಾವ. ಅವು ಎಲ್ಲ ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸಸ್. ಅವು ಏನ್ ಮಾಡ್ತಿರ್ತಾವ? ನೀವು ಫಿಸಿಕ್ಸ್ ನಾಗ ಕಲ್ತಿರ್ಲಿಲ್ಲ ಅದ್ರ ಬಗ್ಗೆ. ಫಿಸಿಕ್ಸ್ ನಾಗ ಫಸ್ಟ್ ಇಯರ್ ಸೆಕೆಂಡ್ ಕಲ್ತಿರೋದ್ರ 10ನೇ 9ನೇ ಬಂದಿರ್ತೈತೆ. ಅಲ್ಫಾ ಪಾರ್ಟಿಕಲ್ಸ್ ಬೀಟಾ ಪಾರ್ಟಿಕಲ್ಸ್ ಎಮಿಟ್ ಮಾಡ್ತಿರ್ತಾವ ಇಲ್ಲೋ. ಲಕ್ಷ ಕೊಡ್ರಿ. ಯಾವ್ದಾರ ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸ್ ಇರ್ಲಿ, that radioactive substance while undergoing a reaction always follows first order kinetics. Always follows first order kinetics ಅಂದ್ರೆ first order reaction. What is the reaction? What is the order of that reaction ಅಂತ ಹೇಳಿದ್ರೆ always one. If it is a radioactive substance, ಈ ಸ್ಟೇಟ್ಮೆಂಟ್ ಬರ್ಕೊಂಡು radioactive substances ಪಟ್ ಅಂತ ಬರ್ಕೋಬೇಕು. Radioactive substances follow first order kinetics. Follow first order kinetics. ಬರ್ಕೊಂಡ್ರಿ? ಅದಕ್ಕೊಂದು ಡಬ್ಬಿಂಗ್ ಹಾಕಿಡ್ರಿ. Radioactive substances follow first order kinetics. ಈಗ ಲಕ್ಷ ಕೊಡ್ರಿ, ವಾಪಸ್ ಲಕ್ಷ ಕೊಡ್ರಿ ಎಲ್ಲರೂ. ಫಸ್ಟ್ ಆರ್ಡರ್ ಅಂತ ಗೊತ್ತಾದ ಕೂಡ ನಾ ಈ ಫಾರ್ಮುಲಾ ಹಚ್ಬೋದು. T12 = 0.693 divided by K. ಏನಿದು? ಹಾಫ್ ಲೈಫ್ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇದೆ. ಡಿರೈವ್ ಮಾಡಿವಿಲ್ಲ ನಾವು. ಇಲ್ಲೇ ಲಕ್ಷ ಕೊಡ್ರಿ. ಈ ಕೆ ಅನ್ನೋದು ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸಸ್ ಗೆ ಲಾಂಬ್ಡಾ ಅಂತ ಆಗುತ್ತೆ. ಕೆ ಅಂದ್ರೆ ನಮ್ಮ ರೇಟ್ ಕಾನ್ಸ್ಟೆಂಟ್. ಇಲ್ಲ ಲಾಂಬ್ಡಾ ಅಂದ್ರ ಡಿಕೆ ಕಾನ್ಸ್ಟೆಂಟ್. ಡಿಕೆ ಕಾನ್ಸ್ಟೆಂಟ್ ಯಾಕಂದ್ರೆ ಅವು ಡಿಕೆ ಆಗ್ತಿರ್ತಾವ. ಯಾವ ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸಸ್ ಅಂದ್ರೆ ಅವು ಅಲ್ಫಾ ಬೀಟಾ ಹೊರಗೆ ಹಾಕಿ ಅವು ಡಿಕೆ ಆಗ್ತಿರ್ತಾವ. ಸೊ ಅದಕ್ಕೆ ನಾವು ಇಲ್ಲೇ ನಾರ್ಮಲ್ ರೇಟ್ ಕಾನ್ಸ್ಟೆಂಟ್ ಅಂತ ಕರೀತಿಲ್ಲ, ಲಾಂಬ್ಡಾ ಅಂದ್ರ ಡಿಕೆ ಕಾನ್ಸ್ಟೆಂಟ್ ಅಂತ ಕರೀತೀವಿ. ಕೆ ಅಲ್ಲ, ಡಿಕೆ. ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು, ಈ ಲ್ಯಾಂಬ್ಡಾ ಕ್ಯಾಲ್ಕುಲೇಟ್ ಮಾಡೋಣ ಅಂತ ಮುಂದೆ ಏನ್ ಮಾಡ್ಬೇಕು ಹೇಳ್ತೀನಿ ನಾ. ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು 0.693 divided by T12. Am I right? Yes, sir. So 0.693 divided by T12 ಕೊಟ್ಟಾರ ಅವರು? ಕೊಟ್ಟಾರ ಇಲ್ಲ? Yes, sir. 1580 years. ಇದು ನಮ್ದು ಲ್ಯಾಂಬ್ಡಾ. ಲ್ಯಾಂಬ್ಡಾ ಅಂದ್ರೆ ಏನು? ಡಿಕೆ ಕಾನ್ಸ್ಟೆಂಟ್. ಬಟ್ ಅವ್ರು ಕೇಳಿದ್ದೇನು? ಡಿಕೆ ಕಾನ್ಸ್ಟೆಂಟ್ ಕೇಳ್ಯಾರ, ಆವರೇಜ್ ಲೈಫ್ ಕೇಳ್ಯಾರ. ಈಗ ಇನ್ನೊಂದು ಹೊಸ ಫಾರ್ಮುಲಾ ಬಂತು ನೋಡ್ರಿ ಇಲ್ಲಿ. Average life for radioactive substances is equals to 1 by dk constant. ಇಷ್ಟು ಗೊತ್ತಾದ್ರೆ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಆವರೇಜ್ ಲೈಫ್ ಅಂದ್ರೆ ಏನು? ಆವರೇಜ್ ಅದು ಎಷ್ಟು ಬದುಕ್ತೈತೆ ಅಂತ, ಅದು ಎಷ್ಟು ದಿವಸ ಅಂದ್ರೆ ಪೂರ ಡಿಕೆ ಆಗಕ್ಕ ಆವರೇಜ್ ಆಗಿ ನೀವು ಹೇಳುದಾದ್ರ ಪೂರ ಡಿಕೆ ಆಗಕ್ಕ, 0 ಆಗಕ್ಕ ಎಷ್ಟು ದಿವಸ ಬೇಕು, ಎಷ್ಟು ವರ್ಷ ಬೇಕು? That is average life. How do you calculate? 1 by dk constant. dk constant ಎಲ್ಲಿಂದ ಸಿಗುತ್ತೆ? ಇಲ್ಲಿಂದ ಸಿಗುತ್ತೆ? ಸಿಗುತ್ತಿಲ್ಲ. ಅದನ್ನ ಹಚ್ಚಿಬಿಟ್ರೆ ಮುಗಿದು ಮಾಡೋಣ. ಈಗ ಏನ್ ಮಾಡೋದು? ಇದನ್ನ ಕ್ಯಾಲ್ಕುಲೇಟ್ ಮಾಡೋದು ಬೇಡ, ಅಲ್ಲಿ ವೈ ಹಚ್ಚಿಬಿಡು, ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಬಿಕಾಸ್ ಅಲ್ಲಿ ಡಿನಾಮಿನೇಟರ್ ಗೋಸ್ ಟು ನ್ಯೂಮರೇಟರ್ ಮಾಡ್ಬೋದು. ಇಲ್ಲಿ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೇನೆ. Average life is equals to ಏನು 1 by lambda. So lambda ಅಂದ್ರೆ ಇದೈತಿ 1 by
0.693 divided by 1580, which will be equal to the denominator of the denominator goes to the numerator. 1580 divided by 0.693. Am I correct? ಇದು ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡೋದಾದ್ರೆ ಬರ್ಕೊಳಕ್ ಹೋಗ್ಬೇಡ್ರಿ. ಐ ವಿಲ್ ಗಿವ್ ಯು ಟೈಮ್ ಟು ರೈಟ್ ಇಟ್ ಡೌನ್. ಮತ್ತೆ ಪ್ರಾಬ್ಲಮ್ ಮುಗಿಸ್ಬಿಡೋಣ. ಲಕ್ಷ ಕೊಡ್ರಿ. ಈಗ ನಮ್ಗೆ ಆವರೇಜ್ ಲೈಫ್ ಬೇಕಲ್ಲ, ಬೇಕಂದ್ರೆ ಇದನ್ನ ನಾವು ಸಿಂಪ್ಲಿಫೈ ಮಾಡ್ಬೇಕು. ಓಕೆ, ಸಿಂಪ್ಲಿಫಿಕೇಶನ್ ನಾ ಹೆಂಗ್ ಮಾಡ್ತೀನಿ ಹಂಗ ಮಾಡ್ಬೇಕಂತ ಏನಿಲ್ಲ. ನೀವು ನನ್ಕಿನ ಮ್ಯಾಥ್ಸ್ ನ ಸ್ವಲ್ಪ ಕಣೆ ಇದ್ರಿ ಅಂದ್ರೆ ಇನ್ನೂ ಬೆಟರ್ ವೇಸ್ ಯೂಸ್ ಮಾಡ್ಬೋದು. ನಾ ಏನ್ ಮಾಡ್ತೀನಿ, ಇದನ್ನ 15,800 ಮಾಡ್ಬೋದು ಮಾಲಿಂದ. ಅದು ಒಂದ್ ಜಾಸ್ತಿ ಮಾಡಿದ್ರೆ ಇದು ಒಂದ್ ಜಾಸ್ತಿ ಮಾಡ್ಬೇಕು. 6.93 ಆಗಿಲ್ಲ ಆತಿಲ್ರಿ, ಅದನ್ನ 7 ಅನ್ಬೋದು. 6.93 ಅಪ್ರಾಕ್ಸಿಮೇಟ್ 7 ಮಾಡ್ಬೋದು. ಕ್ಯಾಲ್ಕುಲೇಷನ್ ಮಾಡಕ್ ಈಸಿ ಆಗುತ್ತಾ? ಕ್ಯಾಲ್ಕುಲೇಟರ್ ಸಾಲವಿಲ್ಲ, ಸಿಂಪಲ್ ಇಲ್ಲ, ಸೈಂಟಿಫಿಕ್ ಇಲ್ಲ. ಯಾ ಕ್ಯಾಲ್ಕುಲೇಟರ್ ಕ್ಯಾಲ್ ಅನ್ಕೊಂಡು ಹೊರಗೆ ಬರ್ತಾರ. ಕ್ಯಾಲ್ಕುಲೇಟ್ ಮನಿಂದ ತಗೊಂಡ್ ಅಷ್ಟರವರೆಗೆ ಒಂದ್ ತಾಸ ಆಗ್ಬಿಡ್ತೈತಿ. ಓಕೆ, ಹೆಂಗ್ ಮಾಡಿದ್ವಿ? 1 ಜಾ 2 ಜಾ 1 18 ಆತ ಎಕ್ಸಾಸ್ ಬಿಡ್ರಿ. 18 ಆತ ಮತ್ತೆ 2 4 ಅಂತು 40 5 7 5 40 ಒಂದು 0 ಏನಾಗ್ಲಿ ಕರೆಕ್ಟ್. ಹಾ 7 5 35 5 ಉಳಿತು 50 7 7 49. ಹಾ ಸೊ ಏನಾಯ್ತು? 2257 ಇಯರ್ಸ್ ಆಯ್ತು. ಏನಿದೆ ಆವರೇಜ್ ಲೈಫ್. ಆದ್ರ ನಾವು ಅಲ್ಲಿ ಏನಂತ ಹೇಳಿವಿ, ಇದನ್ನ 2.2 ಬರೆದ್ರೆ ಎಷ್ಟಾಗತ್ತ? 1 2 3 2.25 into 10 raised to 3 years ಆಗುತ್ತಾ? ಇದು ಆಪ್ಷನ್. ಇದು ಏನು 2.25 ಐತಿಲ್ಲ, ಬಿ ಐತಿಲ್ಲ, ಆದ್ರೆ ಅದು ಕರೆಕ್ಟ್ ಆಗ್ಲಿಲ್ಲ. ಸಿ ಅಂತ ಹೇಳಿ, ಹೌದಿಲ್ಲ? ಎಕ್ಸಾಕ್ಟ್ಲಿ 2.25 ಬರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾ ಇದು ಸ್ವಲ್ಪ ಜಾಸ್ತಿ ಮಾಡ್ಕೊಡಿ. ಆಕ್ಚುಲಿ ಇದು ಎಷ್ಟಿತ್ತು ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡ್ಕೊಡಿನಿ. ಡಿನಾಮಿನೇಟರ್ ಲಕ್ಷ ಕೊಡಿ, ಡಿನಾಮಿನೇಟರ್ ಎಷ್ಟು ಬರಬೇಕಾಗಿತ್ತು ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡೀನಿ. ಅಂದ್ರೆ ಓವರ್ ಆಲ್ ವ್ಯಾಲ್ಯೂ ಸ್ವಲ್ಪ ಕಡಿಮೆ ಬರ್ಬೇಕು, ಹೌದಿಲ್ಲ? ಸೊ ಇಲ್ಲಿ ಏನ್ ಬಂದೈತಿ? ಇದು ಕಡಿಮೆ ಬಂದೈತಿ ಆಕ್ಚುಲ್ ಆನ್ಸರ್ಕಿನ. ಆಕ್ಚುಲಿ ಎಷ್ಟು ಬರ್ಬೇಕು ಅದಕ್ಕಿಂತ ಸ್ವಲ್ಪ ಕಡಿಮೆ ಬಂದೈತಿ. ಅದಕ್ಕೆ 2.25 ಅಲ್ಲ 2.27. ಏನಾಯ್ತು ಹೇಳಿ? ಯಾವ್ದು ಇನ್ನೂ ದೊಡ್ಡದೈತಿ? ಅದೇ ಹೇಳಕತ್ತೀನಿ ನಾನು. ಇಲ್ಲಿ ಬಂದಿದ್ದು ಆಕ್ಚುಲಿ ಎಷ್ಟು ಬರ್ಬೇಕಾಗಿತ್ತು ಅದಕ್ಕಿಂತ ಕಡಿಮೆ ಬಂದೈತಿ. ಯಾಕಂದ್ರೆ ಇದನ್ನ ಜಾಸ್ತಿ ಮಾಡಿವಿ, ಡಿನಾಮಿನೇಟರ್ ಜಾಸ್ತಿ ಮಾಡಿದ್ರ ಆಕ್ಚುಲಿ ಎಷ್ಟು ಬರ್ಬೇಕು ಅದಕ್ಕಿಂತ ಕಡಿಮೆ ಬರ್ತೈತಿ. ಈಗ 4/10 ಜಾಸ್ತಿನೋ 4/11 ಜಾಸ್ತಿ? 4/10 ಜಾಸ್ತಿ. 4/11 ಅಂದ್ರೆ ಡಿನಾಮಿನೇಟರ್ ಜಾಸ್ತಿ ಮಾಡಿವಿ, ಅಂದ್ರೆ ಈ ವ್ಯಾಲ್ಯೂ ಕಡಿಮೆ ಬರ್ತೈತಿ. ಎಷ್ಟು ಬರ್ಬೇಕಾಗಿತ್ತು ಅದಕ್ಕಿಂತ ಕಡಿಮೆ ಬರ್ತೈತಿ. ಇಲ್ಲಿ ನಮ್ಗೆ 2.27 ಬರ್ಬೇಕು, ಬಟ್ 2.25 ಬಂದೈತಿ. ಅದಕ್ಕ ಈ ಆಪ್ಷನ್ ಡಿಸೈಡ್ ಮಾಡಂಗಿಲ್ಲ, 2.27 ಅಂತೀನಿ ನಾನು. ಅನ್ಬೇಕಾಗುತ್ತೆ, ಯಾಕಂದ್ರೆ ನಾವು ಇಲ್ಲಿ ರಫ್ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡಿವಿ. ಇಲ್ಲ ನನಗೆ ಎಕ್ಸಾಕ್ಟ್ ಆನ್ಸರ್ ಬರ್ಬೇಕಂದ್ರೆ ಈಗ 7 ಮಾಡ್ಕೋಬೇಡ್ರಿ, 6.93 ನ ಇಟ್ಟು ಮಾಡ್ರಿ. ಡಿಫಿಕಲ್ಟ್ ಆಗಿ ಮಾಡಕ್ಕದ, ಹೌದಿಲ್ಲ? ಸೊ ಇಷ್ಟ ಮಾಡಿ ಈಗ ಲಕ್ಷ ಕೊಡ್ರಿ. ಇಲ್ಲೇ ನಿನ್ನ ಹೆಸರೇನು? ಅನುರಾಗ್ ಅಂಡ್ ಎವ್ರಿ ಒನ್ ಆಫ್ ಯು ಲಕ್ಷ ಕೊಡ್ರಿ. ಇಲ್ಲಿ ನಮ್ಮ ಆನ್ಸರ್ ಹತ್ರ ಅದಾವ ಎಲ್ಲ ಆಪ್ಷನ್ಸ್, ಹೌದಿಲ್ಲ? ಅಟ್ಲೀಸ್ಟ್ ಆಪ್ಷನ್ ಬಿ ಅಂಡ್ ಆಪ್ಷನ್ ಸಿ ಹತ್ರ ಅದಾವ. ಸೊ ಹಂಗಿದಾಗ ಇದು ಮಾಡಕ್ ಬರಂಗಿಲ್ಲ. ಆದ್ರ ಅದನ್ನ ಮಾಡ್ಲಿಲ್ಲ ಅಂದ್ರೆ ನನ್ ಮುಂದೆ ಕ್ಯಾಲ್ಕುಲೇಷನ್ ಈಸಿ ಆಗಲ್ಲ. ಸೊ ಹಂಗ್ ಮಾಡ್ಕೊಂಡ ಮೇಲೆ ಸ್ವಲ್ಪ ತಲೆ ಓಡಿಸಿ ಇಲ್ಲಿ ನಾವು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿವಿ, ಎಷ್ಟು ಬರ್ಬೇಕಾಗಿತ್ತು ಅದಕ್ಕಿಂತ ಇದು ಕಡಿಮೆ ಬರ್ತೈತಿ ಅಂತ ಸ್ವಲ್ಪ ಜಾಸ್ತಿ ಮಾಡಿ ಆಪ್ಷನ್ ಸಿ ಅಂತ. ಇನ್ನೇನೋ ಅಂತ ಅರ್ಥ ಆಗತ್ತೆ? ಎಲ್ಲರಿಗೂ ಅರ್ಥ ಆದ? ಈಗ ರಫ್ ಕ್ಯಾಲ್ಕುಲೇಷನ್ಸ್ ಮಾಡಿದ್ರೆ 99% ವರ್ಕ್ ಆಗುತ್ತೆ, ಬಿಕಾಸ್ ಆಪ್ಷನ್ಸ್ ಅಷ್ಟು ಹತ್ರ ಇರಂಗಿಲ್ಲ, ಸ್ವಲ್ಪ ದೂರ ಇರ್ತಾವ. ಆದ್ರೆ ಈ ಕ್ವಶನ್ ಹತ್ರ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ. ಈಗ ಎಲ್ಲರಿಗೂ ಅರ್ಥ ಆತ? ಹಾ, ಸೊ ಇದನ್ನ ಬರ್ಕೋರಿ. ಇವನ್ನೆಲ್ಲ ಈ ಫಾರ್ಮುಲಾ, ಡಿ ಕೆ ಕಾನ್ಸ್ಟೆಂಟ್ ಅಂದ್ರೆ ಏನು, ಇದು ಎಲ್ಲ ಬರ್ಕೋರಿ. ಟೈಮ್ ಆಗೇ ಬಿಡ್ತಾ? ಇನ್ನೊಂದು ಕ್ವಶನ್ ಉಳಿತಲ್ಲ.
ನಮಸ್ಕಾರ. ಕೆಮಿಕಲ್ ಕೈನೆಟಿಕ್ಸ್ ಕ್ವಶನ್ಸ್ ಕಂಟಿನ್ಯೂ ಮಾಡೋಣ. ಇಲ್ಲೊಂದು ಕ್ವಶನ್ನ ಬರ್ದೀನಿ, ಚೆಕ್ ಇಟ್ ಔಟ್, ಒಮ್ಮೆ ಓದ್ರಿ ಇದು ಕ್ವಶನ್ನು. ಆಪ್ಷನ್ಸ್ ಇಲ್ಲೇ ಅದಾವು, ಟ್ರೈ ಮಾಡಿರಿ, ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿರಿ, ದೆನ್ ಯು ಪ್ಲೇ ದ ವಿಡಿಯೋ. ನಾನು ಸೊಲ್ಯೂಷನ್ ಡಿಸ್ಕಸ್ ಮಾಡಿರ್ತೀನಿ. ಕ್ವಶನ್: ದ ರೇಟ್ ಆಫ್ ದ ರಿಯಾಕ್ಷನ್ ಈಸ್ ಈಕ್ವಲ್ ಟು ದ ರೇಟ್ ಕಾನ್ಸ್ಟೆಂಟ್. ದ ಆರ್ಡರ್ ಆಫ್ ದ ರಿಯಾಕ್ಷನ್ ಈಸ್. ವೆರಿ ಸಿಂಪಲ್ ಕ್ವಶನ್ ಐತಿ. ರೇಟ್ ಆಫ್ ದ ರಿಯಾಕ್ಷನ್ ರೇಟ್ ಕಾನ್ಸ್ಟೆಂಟಿಗೆ ಈಕ್ವಲ್ ಐತಂತ. ಅಷ್ಟ ಒಂದೇ ಸ್ಟೇಟ್ಮೆಂಟ್ ಕೊಟ್ಟಾರ. ಆರ್ಡರ್ ಆಫ್ ದ ರಿಯಾಕ್ಷನ್ ಏನು ಹೇಳ್ರಿ ಅಂತ ಕೇಳ್ಯಾರ. ಆಪ್ಷನ್ ಎ 3, ಆಪ್ಷನ್ ಬಿ 0, ಆಪ್ಷನ್ ಸಿ 1, ಆಪ್ಷನ್ ಡಿ 2. These are the 4 options. Pause the video and try it out. I'll solve this question. Very simple ಐತೆ ಇದು. ನಮಗೆ ಗೊತ್ತು ರೇಟ್ ಇಕ್ವೇಷನ್ ಹೆಂಗೆ ಬರಿತೀವಿ, R = K ಇಂಟು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್. ಸೊ ರಿಯಾಕ್ಟೆಂಟ್ ಯಾವುದು, ಪ್ರೊಡಕ್ಟ್ ಯಾವುದು, ಇಲ್ಲಿ ಯಾವುದು ಕೊಟ್ಟಿಲ್ಲ, ಅವರು ರಿಯಾಕ್ಷನ್ ಕೊಟ್ಟಿಲ್ಲ. ಸೊ ನಾನು ಎ ಅನ್ಕೊತೀನಿ. ಹಂಗೆ R = K ಇಂಟು ಕಾನ್ಸಂಟ್ರೇಷನ್ ಆಫ್ ಎ. ಕಾನ್ಸಂಟ್ರೇಷನ್ ಆಫ್ ಎ ರೇಸ್ ಟು ಇಟ್ಸ್ ಸ್ಟೈಕಿಯೋಮೆಟ್ರಿಕ್ ಕೋಎಫಿಷಿಯೆಂಟ್ ಆಗ್ಬೇಕು ಈಗ. ಬಟ್ ನಂಗೆ ಇಲ್ಲಿ ಏನು ಗೊತ್ತು, ರೇಟ್ ಆಫ್ ದ ರಿಯಾಕ್ಷನ್ ಅಂದ್ರೆ R ಈಸ್ ಈಕ್ವಲ್ ಟು ರೇಟ್ ಕಾನ್ಸ್ಟೆಂಟ್. R = K ಆಗ್ಬೇಕಂದ್ರೆ ಇದು 1 ಆಗ್ಬೇಕು. ಇದು 1 ಆಗ್ಬೇಕಂದ್ರೆ ಇಲ್ಲಿ ರೇಸ್ ಟು 0 ಆಗ್ಬೇಕು. ಸೊ R = K ಇಂಟು 1 ಆಗುತ್ತೆ ಅವಾಗ. ಸಮಥಿಂಗ್ ರೇಸ್ ಟು 0 ಇಸ್ 1. ಸೊ ಇಲ್ಲಿದು 0 ಅಂತಂದ್ರೆ ಏನಾಯ್ತು, ಆರ್ಡರ್ ಆಫ್ ದ ರಿಯಾಕ್ಷನ್ ಈಸ್ 0. ಆಪ್ಷನ್ ಬಿ. ದಿಸ್ ವಾಸ್ ಅ ವೆರಿ ಸಿಂಪಲ್ ಕ್ವಶನ್. R = K ಅಂತವ್ರು ಹೇಳ್ಯಾರ. ಸೊ R = K ಆಗ್ಬೇಕಂದ್ರೆ ಈ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ರೇಸ್ ಟು 0 ಆಗಬೇಕು. ಆ್ಯಂಡ್ ದಿಸ್ ಇಟ್ ಸೆಲ್ಫ್ ಈಸ್ ಆರ್ಡರ್ ಆಫ್ ದ ರಿಯಾಕ್ಷನ್. ದೇರ್ಫೋರ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನಾನು ಇದು ಕ್ವಶನ್ ಮತ್ತೆ ಬರಿತೀನಿ, ನೆಕ್ಸ್ಟ್ ಕ್ವಶನ್ ಬರಿತೀನಿ, ಬರೆದು ಆಪ್ಷನ್ಸ್ ಬರೆದು then you should pause the video and try it on your own, and then we'll discuss the solution. Next question illaithi bardini nanu. It seems like it's a lengthy question, andre odak it is lengthy. Theoretical question aithi. So we'll read the question. The question is, the correct difference between first and second order reaction is that. ಇಷ್ಟ ಕ್ವಶನ್. ಫಸ್ಟ್ ಆರ್ಡರ್ ರಿಯಾಕ್ಷನ್ ಮತ್ತು ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ನಡು ಕರೆಕ್ಟ್ ಡಿಫ್ರೆನ್ಸ್ ಯಾವುದು? ಈ 4ರಾಗ 4 ಆಪ್ಷನ್ ಕೊಟ್ಟಿವಿ. 4ರಾಗೂ ಫಸ್ಟ್ ಆರ್ಡರ್ ಮತ್ತು ಸೆಕೆಂಡ್ ಆರ್ಡರಿಗೆ ಒಂದೊಂದು ಡಿಫ್ರೆನ್ಸ್ ಕೊಟ್ಕೊಂತ ಹೋಗಿವಿ. ಬಟ್ ಆ 4ರಾಗ ಯಾವುದು ಕರೆಕ್ಟ್ ಡಿಫ್ರೆನ್ಸ್? 3 ಆಬ್ವಿಯಸ್ಲಿ ತಪ್ಪು ಡಿಫ್ರೆನ್ಸ್ ಇರ್ತಾವೆ. ಯಾವುದು ಕರೆಕ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಫಸ್ಟ್ ಆರ್ಡರ್ ಆ್ಯಂಡ್ ಸೆಕೆಂಡ್ ಆರ್ಡರ್ ಹೇಳ್ರಿ ಅಂತ ಕೇಳ್ಯಾರ. ದೀಸ್ ಆರ್ ದ 4 ಆಪ್ಷನ್ಸ್. You pause the video, take your time. You should be able to answer this within 15 to 20 seconds. ಎಲ್ಲ ಆಪ್ಷನ್ಸು ಓದಿದ ಮೇಲೆ ಈಸಿಲಿ ಗೊತ್ತಾಗುತ್ತೆ, ಬಿಕಾಸ್ ನಾವು ಆಲ್ರೆಡಿ ಥಿಯರಿ ಒಳಗೆ ಡಿಸ್ಕಸ್ ಮಾಡಿವಿ ಇದ್ರವೆಲ್ಲ. ಸೊ ಯು read the options and select the correct one. ಆಪ್ಷನ್ ಎ ಏನು ಹೇಳ್ತದೆ, ರೇಟ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಡಸ್ ನಾಟ್ ಡಿಪೆಂಡ್ ಆನ್ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ಸ್. ಅಂದರೆ ಡಸ್ ನಾಟ್ ಡಿಪೆಂಡ್ ಆನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್, ಎರಡು ಒಂದು. ದ ರೇಟ್ ಆಫ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಡಸ್ ಡಿಪೆಂಡ್ ಆನ್ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ಸ್. ಆಪ್ಷನ್ ಬಿ, ದ ಹಾಫ್ ಲೈಫ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಡಸ್ ನಾಟ್ ಡಿಪೆಂಡ್ ಆನ್ A0. A0 ಅಂದರೆ ಇನಿಷಿಯಲ್ ಕಾನ್ಸಂಟ್ರೇಷನ್. ದ ಹಾಫ್ ಲೈಫ್ ಆಫ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಡಸ್ ಡಿಪೆಂಡ್ ಆನ್ ಇನಿಷಿಯಲ್ ಕಾನ್ಸಂಟ್ರೇಷನ್. ಆಪ್ಷನ್ ಸಿ, a first order reaction can be catalyzed, a second order reaction cannot be catalyzed. ಅಂದರೆ catalyst ಇಲ್ಲಿ ಯೂಸ್ ಮಾಡಬಹುದು ಫಸ್ಟ್ ಆರ್ಡರ್ ರಿಯಾಕ್ಷನ್, ಸೆಕೆಂಡ್ ಆರ್ಡರ್ ರಿಯಾಕ್ಷನ್ catalyst ಯೂಸ್ ಮಾಡೋಕ್ಕೆ ಬರಂಗಿಲ್ಲ ಅಂತ ಹೇಳಕತ್ತಾರೆ. ಆಪ್ಷನ್ ಸಿ. ಆಪ್ಷನ್ ಡಿ, ದ ರೇಟ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಡಸ್ ಡಿಪೆಂಡ್ ಆನ್ reactant concentration. The rate of second order reaction does not depend on reactant concentrations. These are the 4 options. You might have already guessed the correct answer. The correct answer is B, option B. The half-life of first order reaction does not depend on A0. It does not depend on initial concentration.
ದ ಹಾಫ್ ಲೈಫ್ ಆಫ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಡಸ್ ಡಿಪೆಂಡ್ ಆನ್ ಏನು ಇನಿಷಿಯಲ್ ಕಾನ್ಸಂಟ್ರೇಷನ್. ನಾನು ಹೆಂಗೆ ಹೇಳ್ತೀನಿ ಅಂದ್ರೆ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಬಂದಿರಬಹುದು. ಹಾಫ್ ಲೈಫಿಗೆ ಏನೈತೆ ರೀ ಫಾರ್ಮುಲಾ, ಹಾಫ್ ಲೈಫಿಗೆ ಫಾರ್ಮುಲಾ ಏನೈತಿ, ಟಿ ಹಾಫ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/r0 raised to n-1. r0 ಅಂದ್ರೆ ಏನು ಇನಿಷಿಯಲ್ ಕಾನ್ಸಂಟ್ರೇಷನ್, ಅವ್ರು ಅಲ್ಲೇ a0 ಅಂದಾರೆ ಅಷ್ಟೆ. r0 raised to n-1. ಇಲ್ಲೇನ 1 ಹಾಕ್ರಿ, n is equals to 1 ಹಾಕಿದ್ರೆ ಫಸ್ಟ್ ಆರ್ಡರ್ ರಿಯಾಕ್ಷನ್ ಆಯ್ತು. 1 - 1 is 0 ಆಯ್ತು. ಸಮಥಿಂಗ್ raised to 0 is 1. ಸೊ ಇದು ಪೂರ 1 ಆಗ್ಬಿಡ್ತಿದ್ದು, ಇದು 1 ಆಯ್ತು ಅಂದ್ರೆ 1/1. ಎದಕ್ಕೆ ಇದು ಫಸ್ಟ್ ಆರ್ಡರ್ ರಿಯಾಕ್ಷನಿಗೆ. ಫಸ್ಟ್ ಆರ್ಡರ್ ರಿಯಾಕ್ಷನಿಗೆ ಇಟ್ ಡಸ್ ನಾಟ್, ಇಲ್ಲಿ ನೋಡ್ರಿ ಇಲ್ಲಿ ಏನಿಲ್ಲ ಇನಿಷಿಯಲ್ ಕಾನ್ಸಂಟ್ರೇಷನ್ ಇಲ್ಲ. ಇಟ್ ಡಸ್ ನಾಟ್ ಡಿಪೆಂಡ್, ಹಾಫ್ ಲೈಫ್ ಆಫ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್ ಡಸ್ ನಾಟ್ ಡಿಪೆಂಡ್ ಆನ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಬಿಕಾಸ್ ಇಲ್ಲಿ 1/1 ಬಂತು. ಇದು ಯಾವಾಗ ಫಸ್ಟ್ ಆರ್ಡರ್ ರಿಯಾಕ್ಷನ್. ಹಾಫ್ ಲೈಫ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಡಸ್ ನಾಟ್ ಡಿಪೆಂಡ್ ಆನ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಬಿಕಾಸ್ ಇಲ್ಲಿ A0 ಇಲ್ಲೇ ಇಲ್ಲ. ಈಗ ಇದು ನೋಡೋಣ ಸೆಕೆಂಡ್ ಆರ್ಡರಿಗೆ, r0 raised to n-1 ಇದ್ದಲ್ಲೇ ನಾನು 2 ಹಾಕ್ತೀನಿ ಬಿಕಾಸ್ ಸೆಕೆಂಡ್ ಆರ್ಡರ್. 2 - 1 is 1. 2 - 1 is 1. ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಯ್ತು. ಇಟ್ ಡಿಪೆಂಡ್ಸ್ ಅಲ್ಲ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರಲಿ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಐತಿಲ್ಲ. ಇಟ್ ಡಿಪೆಂಡ್ಸ್ ಆನ್ ಇನಿಷಿಯಲ್ ಕಾನ್ಸಂಟ್ರೇಷನ್. ಹಾಫ್ ಲೈಫ್ ಫಾರ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಡಸ್ ಡಿಪೆಂಡ್ ಆನ್ ಇನಿಷಿಯಲ್ ಕಾನ್ಸಂಟ್ರೇಷನ್. ಸೊ ಕರೆಕ್ಟ್ ಆನ್ಸರ್ is option B. Okay, I hope you understood this question. We'll move on to the next one. I'll write the question and you should do the same thing again. Pause ಮಾಡಬೇಕು, question try ಮಾಡಬೇಕು, then we'll be discussing the solution. Next question, a first order reaction has a specific reaction rate of 10⁻⁻² per second. How much time it will take for 20 gram of the reactant to reduce to 5 gram? This is the question. ಆಮೇಲೆ ಇನ್ನೊಂದು ಏನು ಹೇಳಬೇಕು, ಈಗ ನಾನು ಏನು ಕ್ವಶನ್ಸ್ ಸಾಲ್ವ್ ಮಾಡ್ಸಕತ್ತೀನಿ ಮತ್ತು ಇದ್ರ ಹಿಂದಿನ ವೀಡಿಯೋದಾಗೂ ಮಾಡಿಸೀನಿ. ಅವು KCET, ನಮ್ಮ ಕರ್ನಾಟಕ CET ಮತ್ತು ನೀಟ್ ಎಕ್ಸಾಮ್ನಾಗ ಅಪಿಯರ್ ಆಗಿದ್ದ ಕ್ವಶನ್ಸು. ಸೊ ಇಂಪಾರ್ಟೆಂಟ್ ಕ್ವಶನ್ಸು. ಈ ಟೈಪ್ ನೀವು ಮಾಡ್ಕೊತ ಹೋದ್ರೆ ಒಂದು ಪ್ಯಾಟರ್ನ್ ನಿಮ್ಗೆ ಸೆಟ್ ಆಗ್ತೈತಿ. ಆ ಟೈಪ್ ಕ್ವಶನ್ಸ್ನಾಗ ನೀವು ಇನ್ನು ಸ್ವಲ್ಪ ಎಫರ್ಟ್ ಹಾಕಿ ಇನ್ನು ಸ್ವಲ್ಪ ಕ್ವಶನ್ಸ್ ನೀವು ಮಾಡ್ಕೊತ ಹೋದ್ರೆ ಇಟ್ ವಿಲ್ ಬಿ ಮೋರ್ ದೆನ್ ಇನಫ್. ಪ್ರಿಪ್ರೇಷನ್ ಚಲೋ ಸ್ಟ್ರಾಂಗ್ ಪ್ರಿಪ್ರೇಷನ್ ಆಗುತ್ತೆ. ಇವು ಕ್ವಶನ್ಸು ಮಾಡಬೇಕು, ಎಕ್ಸ್ಟ್ರಾ ಅದ್ರ ಜೋಡಿ ನೀವು ಇನ್ನೊಂದಿಷ್ಟು ಕ್ವಶನ್ಸ್ ಮಾಡ್ಕೊತ ಹೋಗ್ಬೇಕು. ಓಕೆ, ಸೊ ವಿಲ್ ಕಮ್ ಬ್ಯಾಕ್ ಟು ದ ಕ್ವಶನ್. ಫಸ್ಟ್ ಆರ್ಡರ್ ರಿಯಾಕ್ಷನ್ ಆರ್ಡರ್ ಹೇಳ್ಬಿಟ್ಟಾರ ಹ್ಯಾಸ್ ಅ ಸ್ಪೆಸಿಫಿಕ್ ರಿಯಾಕ್ಷನ್ ರೇಟ್. ಸ್ಪೆಸಿಫಿಕ್ ರಿಯಾಕ್ಷನ್ ರೇಟ್ ಅಂದ್ರೆ ನಾವು ಥಿಯರಿ ಒಳಗೆ ಡಿಸ್ಕಸ್ ಮಾಡೀವಿ. ಸ್ಪೆಸಿಫಿಕ್ ರೇಟ್ ರಿಯಾಕ್ಷನ್ ಅಥವಾ ಸ್ಪೆಸಿಫಿಕ್ ರಿಯಾಕ್ಷನ್ ರೇಟ್ ಅಂದ್ರೆ ಈಸ್ ರೆಫರಿಂಗ್ ಟು ರೇಟ್ ಕಾನ್ಸ್ಟೆಂಟ್. ರೇಟ್ ಕಾನ್ಸ್ಟೆಂಟಿಗೆ ರೆಫರ್ ಮಾಡತ್ತಾರ ಅವರು. K ಆಫ್ 10⁻⁻² ಕೊಟ್ಟಾರ, ಅದರ ವ್ಯಾಲ್ಯೂ K ವ್ಯಾಲ್ಯೂ ಕೊಟ್ಟಾರ, ಫಸ್ಟ್ ಆರ್ಡರ್ ಅಂತ ಹೇಳ್ಯಾರ. ಹೌ ಮಚ್ ಟೈಮ್ ಇಟ್ ವಿಲ್ ಟೇಕ್ ಫಾರ್ 20 ಗ್ರಾಮ್ ಆಫ್ ದ ರಿಯಾಕ್ಟೆಂಟ್ ಟು ರೆಡ್ಯೂಸ್ ಟು 5 ಗ್ರಾಮ್. 20 ಗ್ರಾಮ್ ಇದ್ದಿದ್ದು 5 ಗ್ರಾಮ್ ಆಗೋಕ್ಕೆ ಎಷ್ಟು ಟೈಮ್ ಬೇಕು? ಆಪ್ಷನ್ಸ್ ಕೊಟ್ಟಾರ 4. ಸೊ ಇದು ಪ್ರಾಬ್ಲಮ್ ಐತಿ, ಈಸಿ ಐತಿ ಇದು. ಸೊ ಪಾಸ್ ದ ವಿಡಿಯೋ, ಟ್ರೈ ಮಾಡಿರಿ ಪ್ರಾಬ್ಲಮ್ ಇದು, ದೆನ್ ಅಗೇನ್ ಪ್ಲೇ ಮಾಡಿರಿ. ಐ ವಿಲ್ ಬಿ ಡಿಸ್ಕಸಿಂಗ್ ದ ಸೊಲ್ಯೂಷನ್. ಫಸ್ಟ್ ಆರ್ಡರ್ ರಿಯಾಕ್ಷನಿಗೆ ವಿ ಹ್ಯಾವ್ K ಇಸ್ ಈಕ್ವಲ್ಸ್ ಟು, ನಮಗೆ ಈ ಫಾರ್ಮುಲಾ ಗೊತ್ತು, 2.303 ಡಿವೈಡೆಡ್ ಬೈ T log R0 ಡಿವೈಡೆಡ್ ಬೈ R. ಈ ಫಾರ್ಮುಲಾ ನಮಗೆ ಗೊತ್ತೈತಿ ಫಸ್ಟ್ ಆರ್ಡರ್ ರಿಯಾಕ್ಷನಿಗೆ. ಟೈಮ್ ಕೇಳ್ಯಾರ ಅವರು. ಸೊ ಟೈಮನ್ನು LHSಗೆ ಹೋಗ್ತೀವಿ, K ಇಲ್ಲಿ ತೊಗೊಂಬರ್ತೀವಿ, K ವ್ಯಾಲ್ಯೂ ಕೊಟ್ಟಾರ. ಸೊ ಇನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. R0 ಅಂದರೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಎಷ್ಟು 20, R ಎಷ್ಟಿತ್ತು 20 ಇತ್ತು. ಸೊ R0 20 ಎಷ್ಟು ಆಯ್ತು 5 ಆಯ್ತು. ಸೊ R 5. ಸೊ T ಕಡೆ ಬೈದು K ಕಡೆ ತಂದುಬಿಟ್ರೆ ಮುಗಿದೋತು, ನಮ್ಮ ಟೈಮ್ ಸಿಕ್ಬಿಡ್ತೈತೆ. ವೆರಿ ಸಿಂಪಲ್ ಕ್ವಶನ್. ಸೊ ನಾನು ಇನ್ನು ಸಾಲ್ವ್ ಮಾಡ್ತೀನಿ ಇಲ್ಲೇ. T ಇಲ್ಲಿ ಕಡೆ ಒಯ್ಯೋನು, T ಈಸ್ ಈಕ್ವಲ್ಸ್ ಟು 2.303 ಡಿವೈಡೆಡ್ ಬೈ K. K ಈ ಕಡೆ ಬಂತು, K ಎಷ್ಟು 10⁻².
ಇಂಟು ಲಾಗ್ ಆರ್ ನಾಟ್ ಎಷ್ಟು, ಇನಿಷಿಯಲ್ ಕಾನ್ಸಂಟ್ರೇಷನ್ ಎಷ್ಟು 20 ಡಿವೈಡೆಡ್ ಬೈ 5. ಆರ್ ಇಸ್ 5. 5 1s are 4s are. So T is equals to 2.303 divided by 10 raised to minus 2 into log 4. log 2, log 3, log 4 ವ್ಯಾಲ್ಯೂಸ್ ನೆನಪಿಡಬೇಕು ಅಂತ ಹೇಳಿದ್ದೆ ನಾನು. ಇದನ್ನು ಫರ್ದರ್ ಸಿಂಪ್ಲಿಫೈನು ಮಾಡ್ಬೋದು ನಾವು. ಲಾಗ್ 4 ಇದನ್ನು 2 ಸ್ಕ್ವೇರ್ ಬರ್ಕೊಂಡು 2 ಸ್ಕ್ವೇರ್ ಇಸ್ 4 ಅಲ್ಲ. ಸೊ log a raised to b is equals to b log a. log a raised to b is equals to b log a ಮಾಡಿ 2.303 divided by 10 raised to minus 2 ಇಂಟು 2 ಇಲ್ಲಿ ಬರ್ತೈತೆ 2 ಇಂಟು log 2. ಈ ಸಿಂಪ್ಲಿಫಿಕೇಶನ್ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. 2.303 ಡಿವೈಡೆಡ್ ಬೈ 10 raised to minus 2 ಇಂಟು 2 ಇಂಟು log 2. log 2 is 0.3010. 0.3010 ಒಂದಿಷ್ಟು ಸ್ಟ್ಯಾಂಡರ್ಡ್ ಲಾಗ್ ವ್ಯಾಲ್ಯೂಸ್ ನೆನ್ಪಿಡ್ಬೇಕು ಅಂತ ಹೇಳಿದ್ದೆ. ಸೊ ಇದನ್ನ ಈಗ ಸಿಂಪ್ಲಿಫೈ ಮಾಡಬೇಕು. 2.3 ಇಂಟು 2 ಈಸ್ 2.303 ಇಂಟು 2 ನಾನು 4.6 ಬರಿಬೋದು. 2.3 4.6 2.3 ಇಂಟು 2 4.6 ಇಂಟು 0.3 ಅಷ್ಟೇ ತೊಗೊಳ್ಳೋಣ ನಾನು. 0.3010 ಬದಲಿ 0.3 ತೊಗೊಳ್ಳೋಣ. 6 3s are 18, 4 3s are 12 ಒಂದು 13 ಪ್ಲಸ್ 0 0 8 3 1 2 ಪಾಯಿಂಟ್ ಅದಾವೆ. ಸೊ 1.38 ಆಗ್ತದೆ. ಸೊ ಇದೇನಾಯ್ತು 1.38 ಡಿವೈಡೆಡ್ ಬೈ 10 raised to minus 2 ಡಿವೈಡ್ ಬೈ 10 raised to minus 2. ಇದು ಮ್ಯಾಲೆ 10 raised to minus 2 ಮ್ಯಾಲೆ ಹೋದ್ರೆ 10 raised to plus 2. 1.38 into 10 raised to 2 ಅಂದರೆ 2 ಪಾಯಿಂಟ್ ಈ ಕಡೆ 138 seconds. Time is how much time does it require? It requires 138 seconds. Option ಯಾವ್ದು ನೋಡ್ರಿ? Option A 138.6 seconds is the answer. ಇದು ಸಿಂಪಲ್ ಇತ್ತು. ಸೊ ಇವೆಲ್ಲ ಆಗಲೇ ಹೇಳ್ದಂಗೆ ಕರ್ನಾಟಕ CET ಮತ್ತು ನೀಟ್ ಒಳಗೆ ಅಪಿಯರ್ ಆಗಿದ್ದ ಕ್ವಶನ್ಸನ್ನ ಮಾಡ್ಸಕತ್ತೀನಿ. ವಿಲ್ ಸಾಲ್ವ್ ಒನ್ ಮೋರ್ ಕ್ವಶನ್ ಅಗೈನ್. ಐ ವಿಲ್ ರೈಟ್ ಡೌನ್ ದ ಕ್ವಶನ್, ಯು ಶುಡ್ ಟ್ರೈ ಇಟ್ ಆ್ಯಂಡ್ ನಾ ಸೊಲ್ಯೂಷನ್ ಡಿಸ್ಕಸ್ ಮಾಡ್ತೀನಿ. ಓಕೆ ನೆಕ್ಸ್ಟ್ ಕ್ವಶನ್ ಇದು ನೀಟ್ ಅಪಿಯರ್ಡ್ ಕ್ವಶನ್. ಆಮೇಲೆ ನಾನು ಗೂಗಲ್ನಾಗ ಸರ್ಚ್ ಮಾಡಿದಾಗ ಅಪಿಯರ್ಡ್ ಕ್ವಶನ್ಸ್ದು ಲಿಸ್ಟ್ ಒಳಗೆ ಒಂದು 2-3 ಲಿಸ್ಟ್ ಒಳಗೆ ಈ ಕ್ವಶನ್ ಇತ್ತು. ಸೊ ಐ ಥಾಟ್ ದಿಸ್ ಕ್ವಶನ್ ವಾಸ್ ಇಂಪಾರ್ಟೆಂಟ್ ಆ್ಯಂಡ್ ಇದೊಂದು ಸ್ವಲ್ಪ ಬೇರೆ ಐತಿ. ನಾವು ಇಷ್ಟು ಕ್ವಶನ್ಸ್ ಏನು ಸಾಲ್ವ್ ಮಾಡಿವಲ್ಲ ಆ ಟೈಪ್ ಇಲ್ಲ, ಒಂದು ಸ್ವಲ್ಪ ಡಿಫ್ರೆಂಟ್ ಐತಿ. ಬಟ್ ಈ ಕ್ವಶನ್ ಸಾಲ್ವ್ ಮಾಡೋಕೆ ನಮ್ಗೆ ಏನು ಥಿಯರಿ ಗೊತ್ತಿರಬೇಕು ಅದು ಆಲ್ರೆಡಿ ನಾವು ಡಿಸ್ಕಸ್ ಮಾಡೀವಿ ಥಿಯರಿ ಒಳಗೆ. ಓಕೆ, ಫಸ್ಟ್ ಲುಕ್ ಇನ್ ಟು ದ ಕ್ವಶನ್. ಏನಿದೆ ಕ್ವಶನ್? ಮೆಕ್ಯಾನಿಸಮ್ ಆಫ್ ಅ ಹೈಪೋಥೆಟಿಕಲ್ ರಿಯಾಕ್ಷನ್. ಒಂದು ಯಾವುದೋ ರಿಯಾಕ್ಷನ್ ಹೈಪೋಥೆಟಿಕಲ್ ಅಂದ್ರೆ ಆ್ಯಕ್ಚುಲಿ ಆಗತ್ತಿಲ್ಲ, ಹಂಗೆ ಎಕ್ಸ್ ವೈ ಏನೇನೋ ತೊಗೊಂಡು ಒಂದು ರಿಯಾಕ್ಷನ್ ಕೊಟ್ಟಾರ. ಅದೇನು ರಿಯಾಕ್ಷನ್? x2 + y2 gives 2xy. ಇದು ರಿಯಾಕ್ಷನ್. x2 + y2 gives 2xy ಇದು ರಿಯಾಕ್ಷನ್. ಮೆಕ್ಯಾನಿಸಮ್ ಕೊಟ್ಟಾರ ಅಂದ್ರೆ ಅದ್ರ 3 ಸ್ಟೆಪ್ನಾಗ ಆಗುತ್ತದು. ಓಕೆ, ಫಸ್ಟ್ ಸ್ಟೆಪ್ ಇದು, ಸೆಕೆಂಡ್ ಸ್ಟೆಪ್ ಇದು, ಥರ್ಡ್ ಸ್ಟೆಪ್ ಇದು. ಏನು ಕೇಳ್ಯಾರ? ಅದು ಓವರ್ ಆಲ್ ಆರ್ಡರ್ ಆಫ್ ದ ರಿಯಾಕ್ಷನ್ ವಿಲ್ ಬಿ ಅಂತ ಕೇಳ್ಯಾರ. ಆರ್ಡರ್ ಕೇಳ್ಯಾರ ಅಂದರೆ ನಮ್ಗೆ ರೇಟ್ ಇಕ್ವೇಷನ್ ಬೇಕು. ರೇಟ್ ಇಕ್ವೇಷನ್ ಹೆಂಗೆ ಬರ್ತೀವಿ? ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ ರೇಟ್ ಇಕ್ವೇಷನ್ ಹೆಂಗೆ ಬರ್ತೀವಿ ನಾವು? R = K ಇಂಟು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಇವನು ಬರೀತೀವಿ. ಆದರೆ ಎದಕ್ಕೆ ಬರೀಬೇಕಿಲ್ಲೇ? ನಮಗೆ ಆಲ್ರೆಡಿ ಗೊತ್ತು. ಏನು ಗೊತ್ತು? ನಾವು ಇಲ್ಲಿ ಎಲ್ಲಿ ಫೋಕಸ್ ಮಾಡಬೇಕು ಅಂದರೆ ಇಲ್ಲಿ ಬ್ರ್ಯಾಕೆಟ್ನಾಗ ಏನು ಕೊಟ್ಟಾರಲ್ಲ ಸ್ಟೆಪ್ಸ್, ಫಾಸ್ಟ್ ಸ್ಲೋ ಫಾಸ್ಟ್ ಅಂತ ಕೊಟ್ಟಾರ. ನಮಗೇನು ಗೊತ್ತು? ಸ್ಲೋ ಸ್ಟೆಪ್ ಇಸ್ ದ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಅಂತ ನಾವು ಆಲ್ರೆಡಿ ಥಿಯರಿ ಒಳಗೆ ಡಿಸ್ಕಸ್ ಮಾಡಿವಿ. ಸ್ಲೋ ಸ್ಟೆಪ್ ಇಸ್ ದ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ಸೊ ಈ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ಪಿಗೆ ನಾನು ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ ರೇಟ್ ಇಕ್ವೇಷನ್ ಬರಿತೀನಿ. R = K ಇಂಟು ಕಾನ್ಸಂಟ್ರೇಷನ್ ಆಫ್ X ಇಂಟು ಕಾನ್ಸಂಟ್ರೇಷನ್ ಆಫ್ Y2. ಸೊ ನನಗಿಲ್ಲೇ
ಸ್ಲೋ ಸ್ಟೆಪ್ಪಿಗೆ ಏನು ಬರೆದೆ ನಾನು ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ ರೇಟ್ ಇಕ್ವೇಷನ್ ಬರೆದೆ ಅದ ಓವರ್ ಆಲ್ ರಿಯಾಕ್ಷನ್ ಅದಾಗುತ್ತೆ ವಿ ಆರ್ ನೋ ಡಿಸ್ಕಸ್ ಮಾಡೀವಿ ಬಿಕಾಸ್ ಸ್ಲೋ ಸ್ಟೆಪ್ ಈಸ್ ದ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ಆದರೆ ಇಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನಮ್ದು ಓವರ್ ಆಲ್ ರಿಯಾಕ್ಷನ್ದು ರಿಯಾಕ್ಟೆಂಟ್ಸ್ X2 ಮತ್ತು Y2. ಓವರ್ ಆಲ್ ರಿಯಾಕ್ಷನ್ದು ರಿಯಾಕ್ಟೆಂಟ್ಸ್ ಯಾವ್ಯಾವು X2 ಮತ್ತು Y2. ಇಲ್ಲಿ Y2 ಐತಿ, X2 ಇಲ್ಲ, X ಐತಿ. ನಮ್ಗೆ ಓವರ್ ಆಲ್ ರಿಯಾಕ್ಷನ್ನಾಗ ರಿಯಾಕ್ಟೆಂಟ್ಸ್ ಯಾವುದಾವಲ್ಲ ಅವು ಇದು ಒಂದೇ ಐತಿ, ಇದು ಇಲ್ಲ. ಸೊ ನಾವು ಇಲ್ಲಿ ಎಕ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಎದರಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು, ಹೆಂಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು ಅಂದ್ರೆ ಇನ್ನೆರಡು ರಿಯಾಕ್ಷನ್ ನಮ್ಗೇನು ಕೊಟ್ಟರಲ್ಲ ಅದನ್ನ ಯೂಸ್ ಮಾಡ್ಕೋಬೇಕು. ದೇ ಮೈಟ್ ಬಿ ಫಾಸ್ಟ್, ಬಟ್ ನಾವು ನಮ್ಮ ಒರಿಜಿನಲ್ ಒರಿಜಿನಲ್ ರಿಯಾಕ್ಷನ್ ಒಳಗೆ ಯಾವ ರಿಯಾಕ್ಟೆಂಟ್ ಬೇಕು, X2 ಬೇಕು. ಸೊ ಅದಕ್ಕೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಸೊ ಇಲ್ಲೇನಾರು X2 ಐತೆ ಅಂದರೆ ಥರ್ಡ್ ಸ್ಟೆಪ್ನಾಗ X2 ಇಲ್ಲೇ ಇಲ್ಲ. ಸೊ ನಾನು ಇದನ್ನು ಯೂಸ್ ಮಾಡ್ಕೊಳಕ್ಕೆ ಬರೋಂಗಿಲ್ಲ. ಫಸ್ಟ್ ಸ್ಟೆಪ್ನಾಗ X2 ಐತಿ, ಸೊ ನಾನು ಅದನ್ನ ಯೂಸ್ ಮಾಡ್ಕೊತೀನಿ. ಹೆಂಗೆ ಯೂಸ್ ಮಾಡ್ಕೊತೀನಿ ಅಂದ್ರೆ ಇದನ್ನು ನಾನು ಒಂದು ರಿವರ್ಸಿಬಲ್ ರಿಯಾಕ್ಷನ್ ಅಂತ ಕನ್ಸಿಡರ್ ಮಾಡಿ ಅದಕ್ಕೆ ನಾನು KC ಬರಿತೀನಿ. KC ಅಂದರೆ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. K ಈಸ್ ಈಕ್ವಲ್ಸ್ ಟು ಏನು ರೀ, ಕಾನ್ಸಂಟ್ರೇಷನ್ ಆಫ್ C raised to C into D raised to D divided by ಕಾನ್ಸಂಟ್ರೇಷನ್ ಆಫ್ A raised to A into B raised to B ಬರಿತಿದ್ದಿಲ್ಲ ಹಂಗೆ. ಸೊ ಇದು C, ಇದು D ಅಂದರೆ ಪ್ರಾಡಕ್ಟ್ಸು, ಇದು A, B ಇಲ್ಲಿಲ್ಲ. ಹಂಗೆ ಅದು ಬರೋದಂದ್ರೆ ಕಾನ್ಸಂಟ್ರೇಷನ್ ಆಫ್ C ಅಂದರೆ X ಇಂಟು ಕಾನ್ಸಂಟ್ರೇಷನ್ ಆಫ್ D ಅದು X ಡಿವೈಡೆಡ್ ಬೈ ಇಲ್ಲಿ ಒಂದೇ ರಿಯಾಕ್ಟೆಂಟ್ ಐತಿ ಕಾನ್ಸಂಟ್ರೇಷನ್ ಆಫ್ X2. ಸೊ ಇಲ್ಲೇನಾಯ್ತು, ಇದು K ಈಸ್ ಈಕ್ವಲ್ಸ್ ಟು ಏನಾಯ್ತು, ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ನಾನು. K ಈಸ್ ಈಕ್ವಲ್ಸ್ ಟು X ಇಂಟು X ಏನಾಯ್ತು, ಕಾನ್ಸಂಟ್ರೇಷನ್ ಆಫ್ X² ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ X2 ಆಯ್ತು. ಈಗ ನನಗೆ ಇಲ್ಲಿ ಏನು ಬೇಕು, ಇದು ನಮ್ಮದು ಸ್ಲೋ ಸ್ಟೆಪ್ಪಿಗೆ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ ರೇಟ್ ಇಕ್ವೇಷನ್ ಹಚ್ಚೀನಿ, ಇದು ಬೇಕು ನನಗೆ. ಇಲ್ಲಿ X ಬದಲಿ ಏನು ಬರಬೇಕು ಅಂತ ನಾನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಷ್ಟೇ. ಸೊ ನನಗೆ X ಬೇಕು, X ಒಂದು ಕಡೆ ಇಡ್ತೀನಿ, ಉಳ್ಕಿದೆಲ್ಲ ಆ ಕಡೆ ಒಯ್ತೀನಿ. ಕಾನ್ಸಂಟ್ರೇಷನ್ ಆಫ್ X ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಇದನ್ನ ಈ ಕಡೆ ಒಯ್ತೀನಿ. ಸೊ K ಇಂಟು ಕಾನ್ಸಂಟ್ರೇಷನ್ ಆಫ್ X2 ಆಯ್ತು. ಇದು X², ಬಟ್ ನಂಗೆ ಬೇಕಾಗಿದ್ದು X. ಇದನ್ನ ಜಾಗದಾಗ ನಾನು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಯಾಕಂದ್ರೆ ನಾನು ಒರಿಜಿನಲ್ ರಿಯಾಕ್ಷನ್ ಒಳಗೆ X ಇಲ್ಲ ರಿಯಾಕ್ಟೆಂಟ್ ಒಳಗೆ. ಸೊ ನಾನು ಕಾನ್ಸಂಟ್ರೇಷನ್ ಆಫ್ X ಈಸ್ ಈಕ್ವಲ್ಸ್ ಟು ಈ ಕಡೆ ಸ್ಕ್ವೇರ್ ಐತೆ ಅಂದರೆ ಆ ಕಡೆ ಕಳಿಸಿದ್ರೆ ಅದು ಸ್ಕ್ವೇರ್ ರೂಟ್ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ K ಅಥವಾ K raised to 1/2 ಆಮೇಲೆ X2 raised to 1/2. X ನನಗೀಗ ಸಿಕ್ತು. ಈ Xನ್ನು ನಾನು ಇದ್ರಾಗ ಹಾಕ್ತೀನಿ ಇಲ್ಲೇ. ಸೊ ಅದ್ರಾಗ ಹಾಕಿದ್ರೆ ಅವಾಗ ನನಗೆ ಏನು ಸಿಗುತ್ತೆ, ಒಂದು ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ ರೇಟ್ ಇಕ್ವೇಷನ್ ಸಿಗುತ್ತೆ ವಿಚ್ ಇಸ್ ರಿಲೆವೆಂಟ್ ಟು ದ ಒರಿಜಿನಲ್ ರಿಯಾಕ್ಷನ್. ಅವಾಗ ಇಫ್ ಐ ಆ್ಯಡ್ ದ ಕಾನ್ಸಂಟ್ರೇಷನ್ ಟರ್ಮ್ಸ್ ಅಲ್ಲ, ಅಂದ್ರೆ ಪವರ್ ಏನು ರೇಸ್ ಮಾಡಿರ್ತೀವಿ ಅವನ್ನ ಆ್ಯಡ್ ಮಾಡಿಬಿಟ್ರೆ ನಂಗೆ ಆರ್ಡರ್ ಆಫ್ ದ ರಿಯಾಕ್ಷನ್ ಸಿಕ್ಬಿಡ್ತೈತಿ. ಸೊ ಡಸ್ಟರ್ ಎಲ್ಲೈತಿ, ಓಕೆ. ಈಗ ನೀವು ಹೆಂಗೂ ಕ್ವಶನ್ ಬರ್ಕೊಂಡಿದ್ದೀರಿ, ನಾ ಈ ಮ್ಯಾಲಿನ ಪಾರ್ಟ್ ರಬ್ ಮಾಡಿ ಅಲ್ಲಿ ಮೇಲೆ ಕಂಟಿನ್ಯೂ ಮಾಡ್ತೀನಿ. ಓಕೆ. ಸೊ R ಇಸ್ ಈಕ್ವಲ್ಸ್ ಟು ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ ರೇಟ್ ಇಕ್ವೇಷನ್ ನಮ್ದಿದು K ಇಂಟು X ಇದ್ದಲ್ಲೇ ಇದನ್ನು ಹಾಕ್ತೀನಿ. K raised to half ಆಮೇಲೆ X2 ಇಂಟು 1/2 ಇದು ಇದ್ದಲ್ಲಿ Y2ನ ಬಿಕಾಸ್ ನಮ್ದು ಇದು ಒರಿಜಿನಲ್ ರಿಯಾಕ್ಷನ್ನಾಗ ಐತಿ Y2, ಅದನ್ನ ಆ್ಯಸ್ ಇಟ್ ಇಸ್ ಇಡ್ತೀನಿ. ಸೊ ಇದು ಕಾನ್ಸ್ಟೆಂಟ್ ಇಂಟು ಇನ್ನೊಂದು ಕಾನ್ಸ್ಟೆಂಟ್ ಬಿಕಮ್ಸ್ ಅ ನ್ಯೂ ಕಾನ್ಸ್ಟೆಂಟ್. ಸೊ ಇದು K' ಅಂದ್ಕೊಳ್ಳೋಣ. ಕಾನ್ಸ್ಟೆಂಟ್ ಇಂಟು ಕಾನ್ಸ್ಟೆಂಟ್ ಬಿಕಮ್ಸ್ ನ್ಯೂ ಕಾನ್ಸ್ಟೆಂಟ್, ಅದನ್ನು K' ಅಂದ್ಕೊಳ್ಳೋಣ. X2 raised to half into Y2 raised to 1 ಇದು ನಮ್ಮದು ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್. ಸೊ ಈಗ ಇದ್ರ ಏನು ಕೇಳ್ಯಾರ, ಓವರ್ ಆಲ್ ಆರ್ಡರ್ ಆಫ್ ದ ರಿಯಾಕ್ಷನ್. ಓವರ್ ಆಲ್ ಆರ್ಡರ್ ಅಂದರೆ ಇವೆರಡು ಆ್ಯಡ್ ಮಾಡ್ಬೇಕು. half plus 1 is 1.5. So overall order of the reaction will be 1.5. Option A is correct. I hope you have understood this problem.